ಇದು ಬಿಜೆಪಿ ಮುಖಂಡ ಕೆ.ಎಸ್. ಈಶ್ವರಪ್ಪ ಕುರಿತಾದಂತಹ ಒಂದು ಸ್ಫೋಟಕ ಸುದ್ದಿ. ಈಶ್ವರಪ್ಪ ಬಿಜೆಪಿ ಬಿಡಲು ಕಾರಣ ಏನು ಗೊತ್ತಾ? ಎಸ್, ಇದು ಬಿಜೆಪಿ ಮುಖಂಡ ಕೆ.ಎಸ್. ಈಶ್ವರಪ್ಪ ಅವರಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿ. ಈಶ್ವರಪ್ಪ ಬಿಜೆಪಿ ಬಿಡಲು ಕಾರಣ ಏನು ಗೊತ್ತಾ? ಈಶ್ವರಪ್ಪ ಬಿಡಲು ಆ ವಿಚಾರವೇ ಕಾರಣವಂತೆ. ಸೂಕ್ತ ಸಮಯದಲ್ಲಿ ಮತ್ತೆ ಬಿಜೆಪಿಗೆ ಮರಳುವೆ, ಹೀಗಂತ ಈಶ್ವರಪ್ಪ ಅವರು ಹೇಳಿರುವಂತಹದ್ದು. ಈಶ್ವರಪ್ಪ ಮತ್ತೆ ತನ್ನ ಗೂಡಿಗೆ ಮರಳುತ್ತಿದ್ದಾರೆ. ಬಿಜೆಪಿಗೆ ಬರುವ ಒಂದು ಮುನ್ಸೂಚನೆ ಕೂಡ ಈಶ್ವರಪ್ಪ ಅವರು ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಒಂದಷ್ಟು ಶುದ್ಧೀಕರಣ ಆಗಬೇಕಾಗಿದೆ. ಶುದ್ಧೀಕರಣ ಆದ ಮೇಲೆ ಪಕ್ಷಕ್ಕೆ ನಾನು ಬರ್ತೇನೆ, ಹೀಗಂತ ಕೆ.ಎಸ್. ಈಶ್ವರಪ್ಪ ಅವರು ಕೂಡ ಹೇಳ್ಕೊಂಡಿರುವಂಥದ್ದು. ಕ್ರಾಂತಿವೀರ ಬ್ರಿಗೇಡ್ ಸಂಚಾಲಕರಾಗಿರುವಂತಹ ಕೆ.ಎಸ್. ಈಶ್ವರಪ್ಪ ಜೊತೆಗೆ ಪಕ್ಷದಲ್ಲಿ ಸ್ವಲ್ಪ ರಿಪೇರಿ ಕೆಲಸ ಕೂಡ ಆಗಬೇಕು. ಆ ರಿಪೇರಿ ಕೆಲಸ ಆದ ಮೇಲೆ ನಾನು ಪಕ್ಷಕ್ಕೆ ಮರಳುವೆ, ಹೀಗಂತ ಈಶ್ವರಪ್ಪ ಅವರು ಹೇಳಿದ್ದಾರೆ. ಎಸ್, ಇದು ಬಿಜೆಪಿ ಮುಖಂಡ ಕೆ.ಎಸ್. ಈಶ್ವರಪ್ಪ ಕುರಿತಾದಂತಹ ಒಂದು ಸ್ಫೋಟಕ ಸುದ್ದಿ. ಈಶ್ವರಪ್ಪ ಯಾವ ಕಾರಣಕ್ಕೋಸ್ಕರ ಬಿಜೆಪಿಯನ್ನು ತೊರೆದರು, ಆ ಕಾರಣ ಈಗ ನಿಮ್ಮ ಫ್ರೀಡಮ್ ಟಿವಿ ರಿವೀಲ್ ಮಾಡ್ತಾ ಇದೆ. ಈಶ್ವರಪ್ಪ ಪಕ್ಷವನ್ನು ಬಿಡಲು, ಅಂದರೆ ಬಿಜೆಪಿ ಪಕ್ಷವನ್ನು ಬಿಡಲು ಆ ವಿಚಾರವೇ ಸ್ಪಷ್ಟ ಕಾರಣ ಅಂತೆ. ಸೂಕ್ತ ಸಮಯದಲ್ಲಿ ಮತ್ತೆ ನಾನು ಬಿಜೆಪಿ ಪಕ್ಷಕ್ಕೆ ಮರಳುತ್ತೀನಿ ಅಂತಂತೇಳಿ ಈಗ ಈಶ್ವರಪ್ಪ ಅವರು ಕೂಡ ಹೇಳಿರುವಂಥದ್ದು. ತನ್ನ ಹಳೆ ಗೂಡಿಗೆ ನಾನು ಮರಳುವೆ, ಅಂದರೆ ಬಿಜೆಪಿ ಪಕ್ಷಕ್ಕೆ ನಾನು ಮತ್ತೆ ಬರ್ತೀನಿ. ಬಿಜೆಪಿಗೆ ಬರುವಂತಹ ಒಂದು ಮುನ್ಸೂಚನೆಯನ್ನು ಈಶ್ವರಪ್ಪ ಅವರು ಈಗ ಕೊಟ್ಟಿರುವಂಥದ್ದು. ಜೊತೆಗೆ ಪಕ್ಷದಲ್ಲಿ ಒಂದಷ್ಟು ಶುದ್ಧೀಕರಣ ಆಗಬೇಕು, ಅಂದರೆ ಯಾವ ರೀತಿ ಶುದ್ಧೀಕರಣ ಗೊತ್ತಿಲ್ಲ, ಆದರೆ ಒಂದಷ್ಟು ಶುದ್ಧೀಕರಣ ಆಗಬೇಕು ಅಂತೇಳಿ ಈಗ ಈಶ್ವರಪ್ಪ ಹೇಳಿದ್ದಾರೆ. ಆ ಶುದ್ಧೀಕರಣ ಆದ ಮೇಲೆ ನಾನು ಬಿಜೆಪಿ ಪಕ್ಷಕ್ಕೆ ಬರ್ತೀನಿ ಅಂಥೇಳಿ ಈಗಾಗಲೇ ಕ್ರಾಂತಿವೀರ ಬ್ರಿಗೇಡ್ ಸಂಚಾಲಕರಾಗಿರುವಂತಹ ಕೆ.ಎಸ್. ಈಶ್ವರಪ್ಪ. ಎಸ್, ಹಾಗಾದರೆ ಈಶ್ವರಪ್ಪ ಪಕ್ಷ ಬಿಡಲು ಕಾರಣ ಏನು? ಇದು ಬಹಳ ಇಂಪಾರ್ಟೆಂಟ್. ಬಿಜೆಪಿಯಲ್ಲಿ ಎಲ್ಲ ಹುದ್ದೆ ಅಲಂಕರಿಸಿದಂತಹ ಈಶ್ವರಪ್ಪ, ಬಿಜೆಪಿಯಲ್ಲಿ ಹಿರಿಯ ಮುಖಂಡರಾಗಿದ್ದಂತಹ ಈಶ್ವರಪ್ಪ, ಇಂಥ ನಾಯಕ ಬಿಜೆಪಿಯಿಂದ ಹೊರಗೆ ಹೋಗಲು ಅದೊಂದು ವಿಚಾರವೇ ಕಾರಣವಂತೆ. ಎಸ್, ಆ ವಿಚಾರ ಯಾವುದು ಅಂತೇಳಿ ಈಗ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಎಸ್, ಇದೇ ವಿಚಾರ ಹಿಂದುತ್ವ, ಸಾಮೂಹಿಕ ನಾಯಕತ್ವದ ಕೊರತೆ. ಪಕ್ಷದಲ್ಲಿನ ಹಿಂದುತ್ವದ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಡುತ್ತಿರುವಂತೆ, ಸಾಮೂಹಿಕ ನಾಯಕತ್ವದ ಕೊರತೆ ಬಹಳ ಇತ್ತಂತೆ. ಇದೇ ಕಾರಣಕ್ಕೆ ಬಿಜೆಪಿಯಿಂದ ಹೊರಗೆ ಬಂದೆ, ಹೀಗಂತ ನಾವು ಹೇಳಿದ್ದಲ್ಲ, ಸ್ವತಃ ಈಶ್ವರಪ್ಪ ಅವರು ಕೂಡ ಹೇಳಿರುವಂಥದ್ದು. ಎಸ್, ಇದು ಬಹಳ ಇಂಪಾರ್ಟೆಂಟು. ಬಿಜೆಪಿ ಪಕ್ಷ ಕೆ.ಎಸ್. ಈಶ್ವರಪ್ಪ ಅವರಿಗೆ ಎಲ್ಲ ಹುದ್ದೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸಚಿವರಾಗಿದ್ದರು, ಶಾಸಕರಾಗಿದ್ದು, ಬಿಜೆಪಿ ಅಧ್ಯಕ್ಷರಾಗಿದ್ದು, ಎಲ್ಲ ಹುದ್ದೆಯನ್ನು ದೊಡ್ಡ ದೊಡ್ಡ ಸಾಂವಿಧಾನಿಕ ಹುದ್ದೆಗಳನ್ನು ಬಿಜೆಪಿ ಪಕ್ಷ ಕೊಟ್ಟಿತ್ತು. ಆದರೆ ಎಲ್ಲ ಹುದ್ದೆಯನ್ನು ಅಲಂಕರಿಸಿದಂತಹ ವ್ಯಕ್ತಿ ಇವತ್ತು ಬಿಜೆಪಿ ಪಕ್ಷವನ್ನು ಬಿಡ್ತಾರೆ ಅಂತಂತಂದರೆ ಅದು ಎಲ್ಲ ಒಂದು ಕಡೆ ಒಂದು ಶಾಕಿಂಗ್ ವಿಚಾರ. ಯಾಕೆಂತಂದರೆ ಇಲ್ಲಿ ಒಂದು ವಿಚಾರವನ್ನು ನಾವು ಹೇಳಲೇಬೇಕು, ಜೊತೆಗೆ ನೆನಪಿಸ್ಕೊಳ್ಳೇಬೇಕು.
ಬಿ ಜೆ ಪಿ ಪಕ್ಷವನ್ನು ಟೊಂಕ ಕಟ್ಟಿದಂಥವರು ಯಡಿಯೂರಪ್ಪ, ಜೊತೆಗೆ ಕೆ ಎಸ್ ಈಶ್ವರಪ್ಪ, ಅನಂತಕುಮಾರ್ ಅವರು, ಇವರೆಲ್ಲರೂ ಕೂಡ ಆರ್ ಎಸ್ ಎಸ್ ಬ್ಯಾಕ್ಗ್ರೌಂಡಿಂದ ಬಂದಿರುವಂತಹ ನಾಯಕರುಗಳು. ಇವರಿಗೆ ಇವರದ್ದೇ ಆದಂತಹ ಒಂದಷ್ಟು ವರ್ಚಸ್ಸು ಕೂಡ ಇರುವಂತಹ ನಾಯಕರು, ಒಂದಷ್ಟು ಜಾತಿ ಬಲ ಆಗಿರ್ಬೋದು, ಸಮುದಾಯದ ಬಲ ಆಗಿರ್ಬೋದು, ಅದೆಲ್ಲವೂ ಕೂಡ ಈ ನಾಯಕರಲ್ಲಿ ಇತ್ತು. ಸೊ ಹಾಗಾಗಿ ಬಿ ಜೆ ಪಿ ಪಕ್ಷವನ್ನು ಕಟ್ಟಿದಂತಹ ಕೀರ್ತಿ, ಕಟ್ಟಿ ಬೆಳೆಸಿದಂತಹ ಕೀರ್ತಿ ಯಡಿಯೂರಪ್ಪ ಅವರಿಗೆ ಎಷ್ಟು ಸಲ್ಲುತ್ತೋ ಅಷ್ಟೇ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಹೇಳ್ಬೋದು. ಆದರೆ ಈಶ್ವರಪ್ಪ ಅವರು ಅಷ್ಟೇ ಎಫರ್ಟ್ ಹಾಕಿ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂತಂದರೆ ಇವರು ಯಾವುದೇ ರೀತಿಯಂತಹ ಒಂದು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದಂತಹ ವ್ಯಕ್ತಿಯಲ್ಲ. ಒಂದಷ್ಟು ವರ್ಚಸ್ಸನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ. ಈ ವ್ಯಕ್ತಿ ಇವತ್ತು ಬಿ ಜೆ ಪಿ ಪಕ್ಷದಿಂದ ಹೊರಗುಳಿತಾರೆ, ಬಿ ಜೆ ಪಿ ಪಕ್ಷದಿಂದ ಹೊರಗಡೆ ಹೋಗ್ತಾರೆ ಅಂತಂತಂದರೆ ಅಲ್ಲಿ ಹಿಂದುತ್ವ ಮತ್ತು ಜೊತೆಗೆ ಸಾಮೂಹಿಕ ನಾಯಕತ್ವದ ಕೊರತೆಯೇ ಕಾರಣ ಅಂತೇಳಿ ಈಗ ಈಶ್ವರಪ್ಪ ಅವರು ಹೇಳಿರುವಂಥದ್ದು. ಅದು ಒಪ್ಕೊಳ್ಳೇಬೇಕಾಗುತ್ತೆ. ಯಾಕೆಂತಂದರೆ ಇಲ್ಲಿ ಈಶ್ವರಪ್ಪ ಅವರು ಕಟ್ಟ ಹಿಂದುತ್ವವಾದಿ. ಯಾಕೆಂತಂದರೆ ಅವರು ಯಾವುದೇ ಒಂದು ವಿಚಾರವನ್ನು ಸರ್ಕಾರದ ವಿರುದ್ಧ ಹೋರಾಡಬೇಕಾದ್ರೂ ಅಷ್ಟೇ, ಪಕ್ಷದಲ್ಲಿ ಯಾವುದಾದ್ರೂ ಒಂದು ಡಿಸಿಷನ್ ತಗೋಬೇಕಾದ್ರೂ ಅಷ್ಟೇ, ಒಂದೊಳ್ಳೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ರು. ಅಂತಹ ಆನೆಸ್ಟ್ ಪರ್ಸನ್, ಅಂದರೆ ಬಿ ಜೆ ಪಿ ಪಕ್ಷಕ್ಕೆ ತುಂಬ ಆನೆಸ್ಟ್ ಆಗಿದ್ದಂತಹ ವ್ಯಕ್ತಿ. ಇಂತಹ ವ್ಯಕ್ತಿ ಇವತ್ತು ಪಕ್ಷವನ್ನು ಬಿಟ್ಟಿದ್ದಾರೆ. ಮತ್ತೆ ಅದೇ ಪಕ್ಷಕ್ಕೆ ಮರಳುವಂತಹ ಒಂದು ಕೆಲಸಕ್ಕೆ ಕೂಡ ಈಗ ಕೈ ಹಾಕಿರುವಂಥದ್ದು. ಪಕ್ಷ ಬಿಡಲಿಕ್ಕೆ ಪ್ರಮುಖವಾದಂತಹ ಕಾರಣ ಹಿಂದುತ್ವದ ವಿಚಾರ. ಪಕ್ಷದಲ್ಲಿ ಹಿಂದುತ್ವದ ವಿಚಾರಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಿರಲಿಲ್ಲ. ಇದು ಎಲ್ಲೋ ಒಂದು ಕಡೆ ಈಶ್ವರಪ್ಪ ಅವರಿಗೆ ಬೇಸರ ಮೂಡಿಸಿತು. ಜೊತೆಗೆ ಸಾಮೂಹಿಕ ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇತ್ತು. ಸೊ ಈ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪಕ್ಷವನ್ನು ಬಿಡೋದಕ್ಕೆ ಕಾರಣ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಜೊತೆಗೇನಂತಂದರೆ ಮತ್ತೆ ಅವರು ಈಶ್ವರಪ್ಪ ಅವರು ಮತ್ತೆ ಬಿ ಜೆ ಪಿ ಪಕ್ಷಕ್ಕೆ ಮರಳುವಂತಹ ಒಂದು ಸಾಧ್ಯತೆ ಇದೆ. ಆ ವಿಚಾರವನ್ನು ಸ್ವತಃ ಈಶ್ವರಪ್ಪ ಅವರೇ ಕೂಡ ಹೇಳಿರುವಂಥದ್ದು. ಸೂಕ್ತ ಸಮಯದಲ್ಲಿ ನಾನು ಮತ್ತೆ ಬಿ ಜೆ ಪಿಗೆ ಬರ್ತೀನಿ. ಆ ಸೂಕ್ತ ಸಮಯ ಯಾವುದು? ಇಲ್ಲಿರುವಂತಹ ಪ್ರಶ್ನೆ. ಆ ಸೂಕ್ತ ಸಮಯ ಯಾವುದು? ಆ ಸೂಕ್ತ ಸಮಯವನ್ನು ಸ್ವತಃ ಈಶ್ವರಪ್ಪ ಅವರೇ ಹೇಳಬೇಕು.